ಫೈನಲ್ ಆಗಿ ವೈನನ್ನು ಗ್ಲಾಸಿಗೆ ಹಾಕೊಳ್ಳೋಣ, ಟೇಸ್ಟ್ ಮಾಡೋಣ. ತುಂಬ ಅದ್ಭುತವಾಗಿರುತ್ತೆ ಬಾಳೆಹಣ್ಣಿನ ವೈನು. ಮಾಡೋದು ಕೂಡ ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು. ನೀವೊಂದ್ಸಲ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ಸುಸಿ ಸೂಚನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಳೆಹಣ್ಣಿನ ವೈನ್ ಮಾಡ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು ಸ್ವಲ್ಪ ಚೇಂಜಸ್, ನೀರನ್ನು ಚೆನ್ನಾಗಿ 3 ಲೀಟ್ರ್ ನೀರು ತೊಗೊಂಡಿದ್ದೀನಿ. 1 kg ಬಾಳೆಹಣ್ಣಿಗೆ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ. ನೀರು ತಣ್ಣಗಾಗಿದೆ. ಇದಕ್ಕೆ ಸಕ್ಕರೆ ಇದಕ್ಕೆ ಹಾಕ್ಕೊಂಡು ಕರಗಿಸ್ಕೊಳ್ತೀನಿ. 750 ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಏನಕ್ಕೆ ಅಂದರೆ ಬಾಳೆಹಣ್ಣು ಸ್ವಲ್ಪ ಸಿಹಿ ಇರುತ್ತೆ, ಅದರಿಂದ. ಇದು ಸಕ್ಕರೆ ಕರಗಲಿ, ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು, ಈ ಥರ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಬಾಳೆಹಣ್ಣನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಬಾಳೆಹಣ್ಣನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ನಮ್ಮ ಜಾರ್ ತೊಗೊಳ್ಳೋಣ. ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಲವಾರು ಬಗೆಯ ವೈನನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು, ನೀವು ಹೋಗಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ನಿಮಗೇನಾದ್ರು ಡೌಟ್ಸ್ ಬಂದರೆ ಕಮೆಂಟಲ್ಲಿ ಕೂಡ ಕೇಳ್ಬೋದು. 1 kg ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾರ್ ಒಳಗಡೆ. ಈ ಥರ ಗ್ಲಾಸ್ ಜಾರ್ ಇಲ್ಲ, ಭರಣಿ ತೊಗೊಳ್ಬೇಕು, ಪಿಂಗಾಣಿದು. ಪ್ಲಾಸ್ಟಿಕಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಟ್ ಮಾಡಿದ ಬಾಳೆಹಣ್ಣನ್ನು ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. 1 ಚಮಚ ಅಕ್ಕಿ, 1 ಚಮಚ ರಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫರ್ಮೆಂಟೇಷನಿಗೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ವಿಶೇಷವಾದ ವಸ್ತು ಹಾಕ್ತೀನಿ ನಾನು ಈ ಬಾಳೆ ವೈನಿಗೆ. 2 ಮೆಣಸಿನಕಾಯಿಯನ್ನು, ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು 1 ಇಂಚು ಚಕ್ಕೆ, ಒಂದು 4-5 ಲವಂಗ, ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಸ್ಟ್ ಎಂತ ಹಾಕಲ್ಲ ನಾನು, ವಿತೌಟ್ ಈಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕಿ ಇಟ್ಕೊಂಡಿದ್ನಲ್ಲ, ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, 3 ಲೀಟರಷ್ಟು. ಸಕ್ಕರೆ ಬೇಕಾದರೆ ಒಂದು 10 ದಿವಸ ಆದ ಮೇಲೆ ನೋಡಿ ಸೇರಿಸ್ಕೊಳ್ಳೋಣ. ಇವಾಗಿಷ್ಟೇ ಸಾಕಾಗುತ್ತೆ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರೊಸೀಜರ್ ಗೊತ್ತಲ್ಲ, ದಿನ ಒಮ್ಮೆಯಾದರೂ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಳ ಟೈಟಾಗಿ ಮುಚ್ಚಿ ಇಡಬೇಕು. ಗಾಳಿ ಸೇರದಂಗೆ ಚೆನ್ನಾಗಿ ಕಟ್ಟಬೇಕು. ಭರಣಿಯಲ್ಲಾದರೆ ಈ ಥರ ಕಾಟನ್ ಬಟ್ಟೆನ ನೀಟಾಗಿ ಟೈಟಾಗಿ ಕಟ್ಟಿ ಆಮೇಲೆ ಭರಣಿ ಮುಚ್ಚಳ ಹಾಕಬೇಕು. ಈ ಗ್ಲಾಸ್ ಜಾರ್ ಆದ್ದರಿಂದ ನನಗೆ ತೊಂದರೆ ಇಲ್ಲ, ಕಟ್ಟಬೇಕು ಅಂತೇನಿಲ್ಲ. ಮುಚ್ಚಳ ಟೈಟಾಗಿದೆ, ಗಾಳಿ ಎಲ್ಲೂ ಸೇರಲ್ಲ. ಮುಚ್ಚಳ ಹಾಕಿ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು, ಟೈಟಾಗಿ ಮುಚ್ಚಳ ಹಾಕೋಣ. ಇದನ್ನು 17 ಡೇಸ್ ಇಟ್ಟರೆ ಸಾಕಾಗುತ್ತೆ. ಬಾಳೆಹಣ್ಣಿನ ವೈನ್ ಹಾಕಿ 17 ದಿನ ಆಗಿದೆ, ರೆಡಿ ಆಗಿದೆ. ಇದು ನೋಡೋಣ ಹೇಗಾಗಿದೆ ಅಂತ. ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ. 2 ಸರಿ ಫಿಲ್ಟರ್ ಮಾಡ್ಕೋಬೇಕು. ಒಂದು ಸ್ಟ್ರೈನರ್ ಇಟ್ಕೊಂಡು ತೆಳ್ಳಗಿರುವ ಬಟ್ಟೆ ಹಾಕ್ಕೊಳ್ಳೋಣ, ಕಾಟನ್ ಬಟ್ಟೆ. ಅದರ ಮೇಲೆ ಇದನ್ನು ಹಾಕ್ಕೊಂಡ್ರೆ ಆಯಿತು. ಈ ಥರ ಮಾಡಿದರೆ ಒಂದೇ ಸರಿ ಮಾಡಿಕೊಂಡ್ರೆ ಆಯಿತು. ಸಕ್ಕರೆ ಬೇಕಾದರೆ ಇವಾಗ ಹಾಕೋಬೋದು. ಈ ಥರ ಸೋಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ತಪ್ಪದೇ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೈನಲ್ ಆಗಿ ವೈನನ್ನು ಬಾಟ್ಲಿಗೆ ಹಾಕ್ಕೊಳ್ಳೋಣ. ಒಂದು ಪನಲ್ಲಿ ಇಟ್ಕೊಂಡು ಬಾಟ್ಲಿಗೆ ಸೇರಿಸ್ಕೊಳ್ಳೋಣ. ಬಾಟ್ಲು ಫುಲ್ ಹಾಕೋಬಾರ್ದು, ಒಂದು 3/4 ಭಾಗದಷ್ಟು ಹಾಕೋಬೇಕು. ಫುಲ್ ಹಾಕಿದರೆ ಗ್ಯಾಸ್ ತುಂಬಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅದೊಂದು ಗಮನದಲ್ಲಿರಲಿ. ವೈನ್ ಹಾಕೊಳ್ಳುವಾಗ ನೀವು ಗಾಜಿನ ಬಾಟ್ಲಿಗೆ ಹಾಕೋಬೇಕು, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ. ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಕೊಂಡು ಇಲ್ಲಿವರೆಗೆ ಹಾಕೋಬೇಕು. ಈಗ ಟೇಸ್ಟ್ ನೋಡೋಣ. ಫೈನಲ್ ಆಗಿ ವೈನನ್ನು ಗ್ಲಾಸಿಗೆ ಹಾಕ್ಕೊಳ್ಳೋಣ, ಟೇಸ್ಟ್ ಮಾಡೋಣ. ತುಂಬ ಅದ್ಭುತವಾಗಿರುತ್ತೆ ಬಾಳೆಹಣ್ಣಿನ ವೈನು. ಮಾಡೋದು ಕೂಡ ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು. ನೀವೊಂದ್ಸಲ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ. ಫೈನಲ್ ಆಗಿ ಅದ್ಭುತವಾದ ಬನಾನಾ ವೈನ್, ಬಾಳೆಹಣ್ಣಿನ ವೈನ್ ರೆಡಿಯಾಗಿದೆ. ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಅದ್ಭುತವಾಗಿದೆ. ನೀವು ತಪ್ಪದೆ ಫುಲ್ ವಿಡಿಯೋ ನೋಡಿ
ನಿಮಗೆ ಅರ್ಥ ಆಗುತ್ತೆ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮಗೆ ಅರ್ಥ ಆಗಲ್ಲ ಈ ವಿಡಿಯೋ. ಈ ರೆಸಿಪಿನ ನೀವು ಫುಲ್ ಮಾಡೋದನ್ನು ನೋಡಿದ್ರೇ ನಿಮಗೆ ಹೇಗೆ ಮಾಡೋದು, ಹೇಗೆ ಸ್ಟೋರ್ ಮಾಡೋದು ಎಲ್ಲ ಗೊತ್ತಾಗುತ್ತೆ. ಇದೊಂದು 5 ರಿಂದ 6 ತಿಂಗಳವರೆಗೆ ಹೊರಗಡೆ ಇಟ್ಟು ಸ್ಟೋರ್ ಮಾಡ್ಬೋದು, ಏನು ಹಾಳಾಗಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷದವರೆಗೂ ಇಡ್ಬೋದು, ಏನೂ ತೊಂದರೆ ಇಲ್ಲ. 17 ದಿವಸ ಅಷ್ಟೇ ಈ ವೈನು ರೆಡಿ ಆಗುತ್ತೆ. ಬನಾನಾ ವೈನು ತುಂಬ ಸುಲಭದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ತಪ್ಪದೇ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಟಚ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.